Hello students, welcome to Mokshika Academy. So KA ವೆಬ್ಸೈಟ್ ಇಂದ ಫೈನಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಏನದು ಅಪ್ಡೇಟು, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಬನ್ನಿ. ಅಫ್ಕೋರ್ಸ್ ನಾನು ತುಂಬಾ ದಿನದಿಂದ ವಿಡಿಯೋಸ್ ಮಾಡಿರಲಿಲ್ಲ. ಸೊ ಡ್ಯೂ ಟು ಮೈ ಪರ್ಸನಲ್ ರೀಸನ್ಸ್, ಮೈ PhD ಥೀಸಿಸ್ ರೈಟಿಂಗ್ ನಾನು ಮಾಡೋದಕ್ಕೆ ಆಗಿರಲಿಲ್ಲ. ಆಲ್ಸೋ ಅಫ್ಕೋರ್ಸ್ KA ಅಥಾರಿಟಿ ಫ್ರಮ್ ಪಾಸ್ಟ್ 2 years ಅವರು ಬೇಗನೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಎಕ್ಸಾಮಿನೇಷನ್ ಮಾತ್ರ ಬೇಗ ಮಾಡ್ತಾರೆ, ಮಿಕ್ಕಿದನ್ನೆಲ್ಲ ಅವರು ಆರಾಮಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ಏನು ಅಪ್ಡೇಟ್ ಕೊಡೋದಕ್ಕೆ ವಿಡಿಯೋದನ್ನ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಬನ್ನಿ, ಆಗಿದ್ರೆ ಏನು ಮಾಹಿತಿ ಕೊಟ್ಟಿದ್ದಾನೆ ನೋಡೋಣ. ಸೊ ನೀವು ಆಲ್ರೆಡಿ ಓದಿರ್ತೀರ ಸ್ಟೂಡೆಂಟ್ಸ್, ಆಲ್ರೆಡಿ ಇದು ಶನಿವಾರನೇ ಬಂದಿದೆ. ಸೊ ಇಲ್ಲಿ ನೀವು ನೋಡ್ಬೋದು MBA ಮೊದಲ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ನಿಮಗೆ 20th ಬಂದಿದೆ. ಸೊ 20th ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸೊ ಏನಿದು ಅಂತ ನೋಡೋದಾದ್ರೆ PGCET, MBA, MCA, MTech ನೋಡಿ. MTech ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರಿ. ಸೊ MTech ಆಲ್ರೆಡಿ ಫಸ್ಟ್ ಟೈಮ್ ಮಾಡ್ಬಿಟ್ಟಿದ್ರು, ಅದಾದ ನಂತರ MBA ಎಕ್ಸಾಮ್ ಮಾಡಿದ್ರು. ಬಟ್ ಈಗ ಎರಡು ಪ್ರೋಸೆಸ್ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಐ ಡೋಂಟ್ ನೋ ವೈ ದೇ ಆರ್ ಡೂಯಿಂಗ್ ಲೈಕ್ ದಿಸ್. ಸೊ ಇದು 29th ಕ್ಲೋಸ್ ಆಗುತ್ತೆ, 24th ಕ್ಲೋಸ್ ಆಗುತ್ತೆ ಅಂತ ಹೇಳಿದಾನೆ. ಓಕೆ, ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡೋಣ ಬನ್ನಿ. ಓಕೆ, ಸೊ ದಿಸ್ ಇಸ್ ಫಾರ್ MBA, MCA ಅಂಡ್ MTech. ಸೊ ಇಲ್ಲಿ ಮೇಲ್ಗಡೆ ಏನು ಕ್ಲೋಸಿಂಗ್ ಟೈಮ್ ಅಂತ ಕೊಟ್ಟಿದ್ದಾನೆ, ಏನು ಓಕೆ, ಐ ಥಿಂಕ್ ದೇ ಆರ್ ರಾಂಗ್ಲಿ ಸ್ಟೇಟೆಡ್ ಅನ್ಸುತ್ತೆ. ಸೊ 2/8/2025 ಕಂಪಲ್ಸ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಅದು ಬೇಡ, ಇಲ್ಲಿ ನೋಡೋಣ, ಬಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಸೊ 24th ಅದು ವೆಡ್ನೆಸ್ಡೇ ಸ್ಟಾರ್ಟ್ ಆಗುತ್ತೆ, ಸೆಪ್ಟೆಂಬರ್ 28 ಮುಗಿಯುತ್ತೆ. ಪಬ್ಲಿಕೇಶನ್ ಆಫ್ ಮಾರ್ಕ್ ಅಲಾಟ್ಮೆಂಟ್ಸ್ ಅಂತ ಕೊಡ್ತಾರೆ ನೋಡಿ. ಮಾರ್ಕ್ ಅಲಾಟ್ಮೆಂಟ್ಸ್ ಅಂತ ಹೇಳಿದ್ರೆ ಆ ಕಾಲೇಜಲ್ಲಿ ನಿಮಗೆ ಪ್ರಾಬಬಲಿ ಸಿಗಬಹುದು ಅಂತ, ಅಂದ್ರೆ 50% ಆದ್ರೂ ಇರ್ಬೋದು, 70% ಆದ್ರೂ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್. ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು RV ಕಾಲೇಜ್ ಸಿಕ್ಕಿರುತ್ತೆ, ಸೊ ನಾನು ಹಾಗೆ ಉಳಿಸ್ಬಿಡ್ತೀನಿ. ನನ್ನ ರ್ಯಾಂಕಿಂಗ್ ಒಂದು 250 ಇರುತ್ತೆ, ಬಟ್ ಇನ್ನೊಬ್ಬ ವ್ಯಕ್ತಿಗೆ 190 ಇರುತ್ತೆ. ಆ ವ್ಯಕ್ತಿಗೆ ಅವನು ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅದನ್ನ ಸೆಕೆಂಡ್ ಆಪ್ಷನ್ ಕೊಟ್ಟಿರ್ತಾನೆ, ಹಾಗಾಗಿ ಅವ್ನು ಸಿಕ್ಕಿರೋದಿಲ್ಲ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ರೀಅರೇಂಜ್ಮೆಂಟ್ ಆಪ್ಷನ್ ಕೊಡ್ತಾನೆ. ಅವಾಗ ಏನ್ ಮಾಡ್ತಾನೆ, ಅವನು ಫಸ್ಟ್ ಆಪ್ಷನ್ಗೆ ಹಾಕ್ದಾಗ ನನ್ನ ಸೀಟು ಅವನಿಗೆ ಹೋಗುತ್ತೆ ಚಾನ್ಸಸ್ ಇರುತ್ತೆ. ಓಕೆ, ಇದು KA ಫಾಲ್ಟ್ ಏನಿರೋದಿಲ್ಲ, ಇದು ಪ್ಯೂರ್ಲಿ ಆನ್ಲೈನ್ ನಡೀತಕ್ಕಂಥ ಒಂದು ಪ್ರೋಸೆಸ್. ಹಾಗಾಗಿ ಅದಕ್ಕೆ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ. ಸೊ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನೀವೇನ್ ಮಾಡ್ಬೇಕು, ಅಗೇನು ರೀಶಫಲ್ ಮಾಡ್ಬೋದು, ಆರ್ಡರ್ ಅನ್ನ ಚೇಂಜ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಸೊ ಏನ್ ಬೇಕಾದ್ರೂ ಮಾಡ್ಬೋದು ನೀವು. ಇಲ್ಲಿ ನೋಡಿ, ಆರ್ಡರ್, ಡಿಲೀಟ್, ಆ್ಯಡ್ ಅಥವಾ ಹೊಸ ಕಾಲೇಜನ್ನೇ ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಪ್ರೋಸೆಸ್ ಇರುತ್ತೆ. ನಾನು ಅದನ್ನ ಹೇಳ್ಕೊಡ್ತೀನಿ ನಿಮಗೆ, ವಿಡಿಯೋಸ್ ನಾನು ಕಂಟಿನ್ಯೂಸ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಅದು ಯಾವಾಗಿಂದ 29th ಇಂದ 3rd October ವರೆಗೂ ನೀವು ರೀಅರೇಂಜ್ ಮಾಡಿ. ಸೊ ಅದಾದ ನಂತರ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್, ಇದು ಪ್ಯೂರ್ಲಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್. ರಿಸಲ್ಟ್ ಬರುತ್ತೆ 3rd ಆಫ್ಟರ್ 5th ಅಂತ ಹೇಳಿದ್ದೇನೆ. ಗೊತ್ತಿಲ್ಲ ಇದೆಷ್ಟು ಬೇಗ ಪ್ರೊಸೆಸ್ ನಡೀತೆ, ಯಾಕಂತ ಹೇಳಿದ್ರೆ ದಸರಾ ಹಬ್ಬ ಇದೆ, 1st, 2nd ರಜಾ ಇದೆ. ಸೊ ಐ ಡೋಂಟ್ ನೋ ವೆದರ್ ಆಸ್ ಪರ್ ಶೆಡ್ಯೂಲೇ ನಡೆಯುತ್ತೆ ಅಂತ ನಾನು ಹೇಳಕ್ಕಾಗೋದಿಲ್ಲ. ಸ್ಲೈಟ್ ಚೇಂಜಸ್ ಅಂತೂ ಆಗ್ಬಹುದು, ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಹಾಲಿಡೇಸ್ ಇರೋದ್ರಿಂದ, ಗೌರ್ಮೆಂಟ್ ಹಾಲಿಡೇಸ್. ನೋಡೋಣ ಏನ್ ಮಾಡ್ತಾರೆ ಅಂತ. ಸೊ ಅವ್ರ ಪ್ರಕಾರ 3rd ರಿಸಲ್ಟ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್. ಓಕೆ, ಸಾರಿ, 3rd ಪ್ರಾವಿಷನಲ್ ರಿಸಲ್ಟ್ ಅಂತ. ಇದು ಈಗ ಅವರು ಹೊಸದಾಗಿ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಲಾಸ್ಟ್ 4 years ಇಂದ ಪ್ರಾವಿಷನಲ್ ರಿಸಲ್ಟ್ ಅನ್ನ ಕೊಟ್ಟು ಅದ್ರ ನಾಳೆಗೆ ಫೈನಲ್ ರಿಸಲ್ಟ್ ಅನ್ನ ಕೊಡ್ತಾರೆ. ಸೊ ಏನ್ ಸರ್ ಪ್ರಾವಿಷನ್ ರಿಸಲ್ಟ್? ಪ್ರಾವಿಷನ್ ರಿಸಲ್ಟ್ ಅಂದ್ರೆ ನಿಮ್ಗೆ 99% ಅಲ್ಲೇ ಸಿಗುತ್ತೆ, 99% ಅಲ್ಲೇ ಸಿಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ರ್ಯಾಂಕಿಂಗ್ ವೇರಿಯೇಷನ್ಸ್ ಇರ್ತದೆ ಸ್ಟೂಡೆಂಟ್ಸ್ಗಳದ್ದು, ಅವರು ಕ್ವಾರೆ ಹಾಕಿರ್ತಾರೆ. ಸೊ ಅವ್ರು ಕ್ವಾರೆ ಹಾಕಿದಾಗ ಅದನ್ನ ರಿಸಾಲ್ವ್ ಮಾಡಿದಾಗ ಸ್ಲೈಟ್ ಚೇಂಜಸ್ ಫೈನಲ್ ರಿಸಲ್ಟ್ ಆಗ್ಬೋದು. ಬಟ್ 99% ನಿಮಗೆ ಅದೇ ಸೀಟು ಸಿಗುವಂತ ಚಾನ್ಸಸ್ ಇರುತ್ತೆ ಪ್ರಾವಿಷನಲ್ ರಿಸಲ್ಟ್ ಬಂದ ನಂತರ.
4ನೇ ತಾರೀಕು ನಿಮ್ಗೆ ಏನ್ ಮಾಡ್ತಾರೆ, ಫೈನಲ್ ರೌಂಡ್ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಫೈನಲ್ ರೌಂಡ್ ಅಲಾಟ್ಮೆಂಟ್ ಮಾಡಿದ ತಕ್ಷಣ ನೀವೇನ್ ಮಾಡ್ಬೇಕು, ಎಸ್ ನನಗೆ ಈ ಒಂದು ಕಾಲೇಜ್ ಇಷ್ಟ ಇದೆ ಅಂತ ಅನ್ಸಿದ್ರೆ ನೀವೇನ್ ಮಾಡ್ಬೋದು, ಚಾಯ್ಸ್ ಎಂಟ್ರಿಯನ್ನ ಮಾಡ್ಬೋದು. ಏನ್ ಸರ್ ಚಾಯ್ಸ್ ಎಂಟ್ರಿ ಅಂತ ಹೇಳಿದ್ರೆ, ಅದಕ್ಕೆ ನಿಮ್ಗೆ ಬುಲೆಟಿನ್ ಕೊಟ್ಟಿದ್ದಾನೆ, ನಾನು ತೋರಿಸ್ತೀನಿ ನಿಮ್ಗೆ. ಓಕೆ, ಸೊ ಬುಲೆಟಿನ್ ನಿಮ್ಗೆ ಆಕ್ಚುಲಿ ಇವತ್ತು ಬಂದಿದೆ, ಅಂದ್ರೆ ಮಂಡೇ ಬಂತು. ಅದಕ್ಕೆ ನಾನು ಅದು ಬಂದಾದ್ಮೇಲೆ ನಿಮ್ಗೆ ಮಾಡೋಣ ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಸ್ಟೂಡೆಂಟ್ಸ್. ಓಕೆ, ಸೊ ಯಾಕಂತ ಹೇಳಿದ್ರೆ ಇನ್ ಕೇಸ್ ಚೇಂಜಸ್ ಇದ್ರೆ ಸುಮ್ಮನೆ ನಿಮ್ಗೆ ಹಳೆ ವಿಷಯನೇ, ಲಾಸ್ಟ್ ಇಯರ್ ಏನಾಯ್ತು ಅದನ್ನೇ ಹೇಳ್ಬೇಕು, ಅದಕ್ಕೆ ವಿಡಿಯೋ ಮಾಡಿಲ್ಲ ನಾನು ಲಾಸ್ಟ್ 2 days ಇಂದ. ಓಕೆ, ಇಲ್ಲಿ ಆಪ್ಷನ್ ಎಂಟ್ರಿಗೂ ಚೇಂಜಸ್ ಅಂದ್ರೆ ಏನ್ ಚೇಂಜಸ್ ಮಾಡಿದಾನೆ ಅಂತ ಹೇಳಿದ್ರೆ, ನೀವು ಪೇಮೆಂಟ್ ಮಾಡೋದು ಹೇಗೆ, ಲಾಗಿನ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಒಂದು ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಆಪ್ಷನ್ ಎಂಟ್ರಿ ಅಂತ. ಸೊ ಇದಕ್ಕೆ ಹೋಗೋಕ್ಕೂ ಮುಂಚೆ ನೀವು ಓಕೆ ಲಾಗಿನ್ ಅನ್ನ ಹಾಕ್ತೀರಾ. ಸೊ ಇದೇನು ಹೇಳಿದೆ ನೋಡೋಣ, ಸರಿ ಓದ್ಬೋಣ. ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಲು ಪ್ರಾರಂಭಿಕ ಹಂತಗಳು ಏನ್ ಮಾಡಬೇಕು, ಫಸ್ಟ್ CET ವೆಬ್ಸೈಟ್ ಹೋಗ್ತೀರಾ, ಪ್ರವೇಶ ಅನ್ನುವ ಟ್ಯಾಬ್ ಆಯ್ಕೆ ಮಾಡ್ತೀರಾ, ಐ ಮೀನ್ ಅಡ್ಮಿಷನ್ ಎಂಟ್ರಿ ಅಂತ ಆಪ್ಷನ್, ಪ್ರವೇಶ ಅಡ್ಮಿಷನ್ ಅಂತ. ನಂತರ PGCET 2025 ಆಪ್ಷನ್ ಎಂಟ್ರಿ ಲಿಂಕ್ ಕ್ಲಿಕ್ ಮಾಡ್ತೀರಾ, ಇಚ್ಛೆಗಳನ್ನು ನಮೂದಿಸುವ ಪದವಿಗೆ ಅದನ್ನ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದಾದ ನಂತರ ಅಭ್ಯರ್ಥಿಯ ಕ್ಲೈಮ್ ಸ್ಲಿಪ್ ನಲ್ಲಿ ಮುದ್ರಿಸಿದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಬೇಕು. ಓಕೆ, ದಿಸ್ ಇಸ್ ನ್ಯೂ. ಓಕೆ, ಇದು ಹೊಸದಾಗಿ ಮಾಡಿರ್ತಕ್ಕಂಥದ್ದು. ಸೊ ಅವ್ರಿಗೆ ಕ್ಲೈಮ್ ಸ್ಲಿಪ್ ನಲ್ಲಿ ಮುದ್ರಿಸಿರುವ QR ಕೋಡ್ ಸ್ಕ್ಯಾನ್ ಮಾಡಬೇಕು. ನಂತರ ಆನ್ಲೈನ್ ಅರ್ಜಿಯ ಸಂಖ್ಯೆ ಮತ್ತು ಕ್ಲೈಮ್ ಸ್ಲಿಪ್ ಮಲ್ಲಿರುವ ಆಪ್ಷನ್ ಎಂಟ್ರಿ CET ಸಂಖ್ಯೆ ಕರೆಕ್ಟ್ ಆಗಿದೆಯಾ, ಅಂದ್ರೆ ಆನ್ಲೈನ್ ಎಂಟ್ರಿ ಮಾಡಿರ್ತಕ್ಕಂತಹ ಒಂದು ನಂಬರು, ಆಪ್ಷನ್ ಎಂಟ್ರಿಲಿ ಕ್ಲೈಮ್ ಸ್ಲಿಪ್ ಅಲ್ಲಿ ಬರ್ತಕ್ಕಂಥ ನಂಬರು ಎರಡು ಸೇಮ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಅದನ್ನ ವೆರಿಫೈ OTP ಅನ್ನ ನೀವು ಅಲ್ಲಿ ಹಾಕ್ಬೇಕಾಗತ್ತೆ. ತದನಂತರ ನೀವೇನ್ ಮಾಡಬೇಕು, ಲೈವ್ ಫೋಟೋ ಅನ್ನು ಕ್ಯಾಪ್ಚರ್ ಮಾಡುವ ಮೂಲಕ ಆಪ್ಷನ್ ಎಂಟ್ರಿ ಲಾಗಿನ್ ಮಾಡಬೇಕು. ಇದು ಹೊಸದಾಗಿ, ದಿಸ್ ಇಸ್ ನ್ಯೂ. ಐ ಡೋಂಟ್ ನೋ UGCET ಅಲ್ಲಿ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಸೊ ಇಲ್ಲಿ PGCET ಅಂತಲೂ ಇದು ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ಡೂಯಿಂಗ್ ಲೈಕ್ ದಿಸ್. ಓಕೆ, ಸೊ ಮೇಕ್ ಶ್ಯೂರ್ ನೀವು ಎಲ್ಲ ಮೊಬೈಲ್ ನಲ್ಲಿ ಮಾಡಕ್ ಹೋಗ್ಬೇಡಿ, ಆದಷ್ಟು ಲ್ಯಾಪ್ಟಾಪ್ ಅಥವಾ PC-ಯಲ್ಲಿ ಕ್ಯಾಮ್ರಾ ಇರ್ತಕ್ಕಂಥ ಒಂದು PC-ಯಲ್ಲಿ ದಯವಿಟ್ಟು ಮಾಡಿ ಸ್ಟೂಡೆಂಟ್ಸ್. ಸೊ ನೋಡಿ, ಅದಾದ ನಂತರ ನಿಮ್ಗೆ ಏನ್ ಬರುತ್ತೆ, ಲಾಗಿನ್ ಬರುತ್ತೆ. ಸೊ ಹೋಮ್ ಪೇಜ್ ಅಲ್ಲಿ ಪೇಮೆಂಟ್ ಡೀಟೇಲ್ಸ್, ಪೇಮೆಂಟ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ಸ್, ಕಾಲೇಜ್ ಲಿಸ್ಟ್, ಇನ್ಸ್ಟ್ರಕ್ಷನ್ಸ್, ವರ್ಕ್ಶೀಟ್ ಅಂತೆಲ್ಲ ಇದೆ. ಐ ಡೋಂಟ್ ನೋ ಏನಿದು ಅಂತ. ಸೊ ಇಲ್ಲಿ ನಂತರ ಅಭ್ಯರ್ಥಿಗಳು 751 ಪಾವತಿಸಲು ಅನ್ನುವ ಲಿಂಕ್ ಅನ್ನು ಆಯ್ಕೆ ಮಾಡಿ. ಯಾಕೆ ಇದು 750 rupees ಗೊತ್ತಿಲ್ಲ ನಂಗೆ. ಆಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ 750 rupees ಪೇಮೆಂಟ್ ಮಾಡಬೇಕು. ಏನಕ್ಕೆ, ಆಪ್ಷನ್ ಎಂಟ್ರಿಗೆ. ದಿಸ್ ಇಸ್ ದ ಫಸ್ಟ್ ಟೈಮ್ KA is ಡೂಯಿಂಗ್. ಈ ತರ ಇರಲಿಲ್ಲ ಮೊದಲು. ಸೊ ಆಪ್ಷನ್ ಎಂಟ್ರಿ ಪೇಮೆಂಟ್ ಮಾಡಿದ ತಕ್ಷಣ ಓಕೆ, ಸೊ ಅಲ್ಲಿ ನಿಮಗೆ ಪಾಪಪ್ ಬರುತ್ತೆ, ಸೆಲೆಕ್ಟ್ ಪೇ ಆನ್ಲೈನು, ನೀವು ಸ್ಕ್ಯಾನ್ ಮುಖಾಂತರ ಮಾಡ್ಬೋದು ಅಥವಾ ಯಾವ್ದ್ರ ಮುಖಾಂತರ ನೀವು ಪೇಮೆಂಟ್ ಅನ್ನ ಮಾಡ್ಬೋದು. ಇದು ಅವ್ರು ಕೊಟ್ಟಿರ್ತಕ್ಕಂಥ. ಈ ಪ್ರೋಸೆಸ್ ಆದ ನಂತರ ಏನ್ ಮಾಡ್ತಾರೆ, ವಿದ್ಯಾರ್ಥಿಯು ತನ್ನ ಆದ್ಯತೆಯ ಇಚ್ಛೆಗಳನ್ನು ಯಾವಾಗ ನಮೂದಿಸಬೇಕು, ಎಕ್ಸ್ಕ್ಯೂಸ್ ಮೀ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಅಂತ ಡೇಟ್ ಕೊಟ್ಟಿದ್ದಾನೆ. ಓಕೆ, ಇಚ್ಛೆಗಳನ್ನು ನಮೂದಿಸುವ ಮೊದಲ ಮನೆಯಲ್ಲಿ ಮಾಡಬೇಕಾದ ಪೂರ್ವ ಸಿದ್ಧತಾ ಕಾರ್ಯ ಏನ್ ಮಾಡ್ಕೋಬೇಕು, ಫಸ್ಟ್ ನೀವು ಬರ್ದಿಟ್ಕೋಬೇಕು ಸ್ಟೂಡೆಂಟ್ಸ್. ಒಂದು 10 ಕಾಲೇಜಸ್, 15 ಕಾಲೇಜಸ್, ಎಷ್ಟು ಕಾಲೇಜ್ ಬೇಕಾದ್ರೆ ಹಾಕ್ಬೋದು. ಐ ರಿಪೀಟ್, ಯು ಕ್ಯಾನ್ ಪುಟ್ ಅರೌಂಡ್ 50 ಕಾಲೇಜಸ್, 100 ಕಾಲೇಜಸ್ ಹಾಕ್ಬೋದು. ಬಟ್ ನೀವೇನ್ ಮಾಡ್ಬೇಕು, ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೋಬೇಕು. ಏನ್ ಪ್ಲಾನಿಂಗ್ ಮಾಡ್ಕೋಬೇಕು, ಸೊ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆ, ಪ್ರೀವಿಯಸ್ ಇಯರ್ ನೀವು ಯಾವ ಕಾಲೇಜ್ಗೆ ಹೋಗ್ಬೇಕು, ಯಾವ ಡಿಸ್ಟ್ರಿಕ್ಗೆ ಹೋಗ್ಬೇಕು ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಅಲ್ಲಿ ಬರ್ತಕ್ಕಂಥ ಕಾಲೇಜ್ಗಳನ್ನ ಲೀಸ್ಟ್ ಮಾಡ್ಕೊಳ್ಳಿ. ಆ ಲೀಸ್ಟ್ ಅಲ್ಲಿ ನಿಮ್ದು ಫಾರ್ ಎಕ್ಸಾಂಪಲ್ 7000 ರ್ಯಾಂಕಿಂಗ್ ಬಂದಿದೆ. ಸೊ ನೀವು ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದೀರಾ, ನಿಮ್ಗೆ ವುಮೆನ್ಸ್ ಆಗಿದ್ರೆ ನಿಮ್ಗೆ 2 ಆಪ್ಷನ್ ಜಾಸ್ತಿ ಬರುತ್ತೆ, GSSS ಹಾಗೂ ಮಾರಾಣಿಸ್ ಕಾಲೇಜು. ಸೊ ಮೇಲ್ ಕ್ಯಾಂಡಿಡೇಟ್ ಆದ್ರೆ ನಿಮ್ಗೆ ಒಂದು 15 ಕಾಲೇಜ್ ಇದಾವೆ ಮೈಸೂರು, ನಾನು ವಿಡಿಯೋ ಹಾಕಿದ್ದೀನಿ ಅಲ್ಲಿ. ನಿಮ್ 7000 ರ್ಯಾಂಕಿಂಗ್ ಇದೆ, ನೀವು ಜನರಲ್ ಮೆರಿಟ್ ಅಂತ ಹೇಳಿದ್ರೆ
ವಿದ್ಯಾವರ್ಧಕ ಕಾಲೇಜು, ವಿದ್ಯಾ ವಿಕಾಸ್, ಈ ರೀತಿ ನೀವು ನೋಡ್ಕೋಬೇಕು ಯಾವ ಕಾಲೇಜಲ್ಲಿ ಕಟ್ ಆಫ್ ಇದೆ, ನಾನು ಯಾವ ಕಾಲೇಜ್ ಹತ್ರ ಇದ್ದೀನಿ ಕಟ್ ಆಫ್ಗೆ ಲಾಸ್ಟ್ ಇಯರ್ ಅಲ್ಲಿ ಅಂತ. ಅಂದ್ರೆ ಅದೇ ಆಗಿರೋದಿಲ್ಲ, ಬಟ್ ಒಂದು ಪ್ರೊಬಬಿಲಿಟಿ ಅಷ್ಟೇ. ಓಕೆ, ಸೊ ಅದನ್ನು ಲೀಸ್ಟ್ ಮಾಡಿಟ್ಕೊಂಡು ನೀವು ಸೊ ನೋಡಿ, ಇದೆಲ್ಲ ಅದೇ ಇನ್ಫಾರ್ಮೇಶನ್ ಇಲ್ಲಿ ಮೆರಿಟ್, ರ್ಯಾಂಕು, ಕ್ರಮ ಸಂಖ್ಯೆ ಎಲ್ಲಾನು ಇದ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ಕಟ್ ಆಫ್ ರ್ಯಾಂಕ್, ಕೊನೆಯ ಕನಿಷ್ಠ ರ್ಯಾಂಕ್. ನಾನು ಈಗ ಏನ್ ಹೇಳಿದೆ ಅದನ್ನೇ ಹೇಳ್ತಾ ಇದ್ದಾರೆ ಅವರು. 2024ನೇ ವರ್ಷದ ಅಂದ್ರೆ ಲಾಸ್ಟ್ ಇಯರ್, ಅದರ ಹಿಂದಿನ ವರ್ಷದ ಬಿಫೋರ್ ಲಾಸ್ಟ್ ಇಯರ್ ಏನು ಅಲ್ಲೆಲ್ಲ ನಿಮ್ಗೆ ಕಟ್ ಆಫ್ ರ್ಯಾಂಕ್ ಅಂತಿದೆ. ನಾನು ಅದನ್ನ ಬೇಕಾದ್ರೆ ನಿಮ್ಗೆ ಇನ್ ಡೀಟೇಲ್ ಆಗಿ ನಾಳೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ನಿಮ್ಗೆ. ಸುಮ್ಮನೆ ದಯವಿಟ್ಟು ಯಾವ್ಯಾವ್ದು ಎಂಟ್ರಿ ಮಾಡಬೇಡಿ. ಈ ಸರಿ ತುಂಬಾ ಪ್ರಾಬ್ಲಮ್ ಆಗಿದೆ UG CET ಅಲ್ಲಿ. ಇದೇ ಕಾರಣಕ್ಕೆ ಪೇರೆಂಟ್ಸ್ ಗಳಲ್ಲಿ ಹೋಗಿ ಗಲಾಟೆ ಮಾಡಿ ನಮ್ ದುಡ್ಡನ್ನ ವಾಪಸ್ ಕೊಡಿ ಅಂತೆಲ್ಲ ಕೇಳಿದ್ದಾರೆ. ಹಂಗಾಗೋದಿಲ್ಲ ನೋಡಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿರ್ತಾರೆ. ಓದ್ಲಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು ಹೊರತು KA ತಪ್ಪು ಆಗಿರೋದಿಲ್ಲ. ಇಲ್ಲಿ ಕೊಡ್ತಾನೆ ನೋಡಿ, ಈ ಕಟ್ ಆಫ್ ರ್ಯಾಂಕ್ ಅನ್ನು ವಿದ್ಯಾರ್ಥಿಗಳ ಮಾಹಿತಿಗೆ ಮಾತ್ರ ನೀಡಲಾಗಿರುತ್ತದೆ. ಆದ್ದರಿಂದ ಇದನ್ನು 25ನೇ ಸಾಲಿಗೆ ಸಂಬಂಧಿಸಿದ ಕಾಲೇಜುವಾರು, ಕೋರ್ಸುವಾರು ಲಭ್ಯವಿರುವ ಸೀಟುಗಳ ಕುರಿತು ಯಾವುದೇ ಊಹೆಯನ್ನು ಮಾಡೋದಕ್ಕೆ ಬಳಸಬಾರದು. ಈ ಸಂಬಂಧ ಯಾವುದೇ ರೀತಿಯ ಹೊಣೆಗಾರಿಕೆಯನ್ನು ವಹಿಸುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಜಸ್ಟ್ ಅದು ಸುಮ್ಮನೆ ನಿರ್ದಿಷ್ಟ ಕಾಲೇಜಿನಲ್ಲಿ ಪ್ರವೇಶವನ್ನು ಕೊನೆಯ ರ್ಯಾಂಕ್ ಅನ್ನು ತೋರಿಸುತ್ತೀವಿ, ಅದ್ರ ಪ್ರಕಾರನೇ ಆಗ್ಬೇಕು ಅಂತಿಲ್ಲ. ನಾನು ಏನ್ ಹೇಳಿದೆ ಈಗ 7000 ಆಸು ಪಾಸ್ 500 1000 ರ್ಯಾಂಕ್, ಅದು ಡಿಫ್ರೆನ್ಸ್ ಬಂದೇ ಬರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಈ ವರ್ಷದ ಕ್ಯಾಂಡಿಡೇಟ್ ಮೇಲೆ. ಬಟ್ ಅದನ್ನೇ ನಾವು ಅದೇ ರೀತಿ ಆಗುತ್ತೆ ಅಂತ ಅನ್ಕೋಬಾರ್ದು. ಬಟ್ 60 to 40% ನೀವು ಅನ್ಕೋಬಹುದು, ಅದರಲ್ಲಿ ಏನು ಇಲ್ಲ. ಫಾರ್ ಎಕ್ಸಾಂಪಲ್ ಈಗ RV ಕಾಲೇಜಿಗೆ 1000 ರ್ಯಾಂಕಿಂಗ್ ಬಂದವರು ಡೆಫಿನೆಟ್ಲಿ ಸಿಗೋದಿಲ್ಲ. ಸೊ ಅಲ್ಲಿ ಫಸ್ಟ್ ರ್ಯಾಂಕ್ ಟು 300 ರ್ಯಾಂಕಿಂಗ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಜಾಸ್ತಿ ಹೇಳಿಕೆ ಅಪ್ಲೈ ಮಾಡ್ತಾರೆ. ಸೊ ಇದು ಒಂದು ಕಾಮನ್ ಸೆನ್ಸ್ ತರ ವರ್ಕ್ ಆಗ್ತದೆ. ಬಟ್ ಎಲ್ಲಾ ಕಾಲೇಜಿಗೂ ಅದಪ್ಪ ಅಪ್ಲೈ ಆಗುತ್ತಾ? ಇಲ್ಲ. ಇದು ಫಸ್ಟ್ ರ್ಯಾಂಕ್ ಇಂದ 300 ರ್ಯಾಂಕಿಂಗ್ ಇರೋದ್ರಿಂದ ಅಪ್ಲೈ ಆಗುತ್ತೆ. ಬಟ್ ಬೇರೆ ಒಂದು ಕಾಲೇಜು 5000 ರ್ಯಾಂಕಿಂಗ್ ಟು 10,000 ರ್ಯಾಂಕಿಂಗ್ ಇರುತ್ತೆ, ಅಲ್ಲಿ ವೇರಿಯೇಷನ್ಸ್ ನಿಮ್ಗೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದನ್ನೇ ಒಂದು ಹೇಳಿದ್ದೀನಿ. ಈ ಕಟ್ ಆಫ್ ರ್ಯಾಂಕ್ ಹಿಂದಿನ ಅವಧಿಯಲ್ಲಿ ಓಕೆ, ಸೊ ಅದನ್ನ ನೋಡ್ಕೊಂಡು ನೀವು ಲೀಸ್ಟ್ ಮಾಡ್ಕೋತೀರಾ. ಲೀಸ್ಟ್ ಮಾಡ್ಕೊಂಡ ತಕ್ಷಣ ಏನ್ ಮಾಡ್ಬೇಕು, ವಿದ್ಯಾರ್ಥಿ ಇಚ್ಛೆ ನಮೂದಿಸಕ್ಕಾಗಿ ಇರುವ ನಮೂನೆಯಲ್ಲಿ ಮೊದಲಿಗೆ ಡಿ ಸ್ಲಿಪ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸೊ ಅದು ನಾನು ಆನ್ಲೈನ್ ಮಾಡಿದಾಗ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ ಸ್ಟೂಡೆಂಟ್ಸ್ ಯಾವ ರೀತಿ ಅಂತ. ಸೊ ಅಲ್ಲಿ ನೀವು ಅಗೈನ್ ಲೀಸ್ಟ್ ಮಾಡ್ಕೋತೀರಾ. ಓಕೆ, ಸೊ ಲೀಸ್ಟ್ ಮಾಡ್ಕೊಂಡು ಐ ಹೋಪ್ ಐ ವಿಲ್ ಡೌನ್ಲೋಡ್ ಇನ್ ಇಂಗ್ಲಿಷ್. ಕನ್ನಡದಲ್ಲಿ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ ಇದು. ಓಕೆ, ಮೆಥಡ್ಸ್ ಆಫ್ ಟು ಎಂಟರ್ ಆಪ್ಷನ್ಸ್ ಅಂತ ಕೊಟ್ಟಿದ್ದೇನೆ. ಏನು ಆಪ್ಷನ್ ಎಂಟ್ರಿ ಪ್ಯಾನೆಲ್ ವಿಲ್ ಡಿಸ್ಪ್ಲೇ ಆಲ್ ದ ಡಿಸಿಪ್ಲಿನ್ ಟ್ಯಾಬ್ಸ್, ಅಂದ್ರೆ MBA MCA MTech ಅಂತ. ಸೊ ಯಾವ್ದೊಂದು ಸೆಲೆಕ್ಟ್ ಮಾಡ್ಕೋತೀರಾ. ಸೊ ಲೀಸ್ಟ್ ಆಫ್ ಈಗ ME ಅಂತ ಹೇಳಿದ್ರೆ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಕಾಲೇಜಸ್ಗಳು ಬರ್ತವೆ. MBA MC ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾಲೇಜಸ್ಗಳು ಬರ್ತವೆ. ಇಲ್ಲಿ ಒಂದು ಕ್ವಶನ್ ಕೇಳ್ತೀರಾ, ಸರ್ ನಂಗೆ MBAನೂ ಇದೆ MCAನೂ ಇದೆ ಅಂತ. ಸೊ ಅಂತ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಹುಷಾರಾಗಿ ನೀವು ಮಾಡಬೇಕಾಗ್ತದೆ. ಓಕೆ, ಅಂದ್ರೆ 2 ಸರಿ ಮಾಡ್ಬೇಕಾ, ಒಂದ್ಸರಿ ಮಾಡ್ಬೇಕಾ, ಅದೆಲ್ಲ ಡಿಪೆಂಡಿಂಗ್ ಆಗ್ತದೆ. ನಿಮ್ಗೆ ನಾನು ಅದನ್ನ ನಂಬರ್ನ ನೋಡ್ಬೇಕಾಗ್ತದೆ. ಓಕೆ, ಸೊ ಹಾಗಾಗಿ ಒನ್ ಟೈಮ್ ಆಪ್ಷನ್ ಎಂಟ್ರಿ, candidates will not be allowed to enter new options again for any subsequent rounds. The priority of options entered for the first round will remain same for all the rounds of seat allotment. The priority of options entered by candidate will be shown. ನೋಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾನೆ. ನೀವು ಫಸ್ಟೇ ದಯವಿಟ್ಟು 10 ರಿಂದ 15 ಕಾಲೇಜ್ ಹಾಕ್ಬಿಡಿ. ನನಗೆ ಓವರ್ ಕಾನ್ಫಿಡೆಂಟ್ ಅಲ್ಲಿ ನೀವು ನನಗೆ 2 ಕಾಲೇಜ್ ಸಾಕು, ನಾನು 3 ಕಾಲೇಜ್ ಸಾಕು ಅಂತ ಹಾಕಿದ್ರೆ ಪುನಃ ಅವರು ಹಾಕೋದಕ್ಕೆ ಒನ್ ಟೈಮ್ ಮಾತ್ರ ಈ ಸರಿ ಆಪ್ಷನ್ ಕೊಟ್ಟಿದ್ದಾರೆ. ಓನ್ಲಿ ಒನ್ ಟೈಮ್ ಇಸ್ ಗಿವನ್. ಐ ರಿಪೀಟ್, ಪ್ಲೀಸ್ you write down 10 to 15 colleges depending upon the cutoff rates of your ranking. Then you put in option entry for at least 10 colleges.
ಇಲ್ಲಿ ನೋಡಿ, ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ನ್ಯೂ ಆಪ್ಷನ್ಸ್ ಅಗೇನ್ ಫಾರ್ ಎನಿ ಸಬ್ಸಿಕ್ವೆಂಟ್. ಸೆಕೆಂಡ್ ರೌಂಡ್ ಅಲ್ಲಿ ಎಂಟ್ರಿ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ ನಾನು. ಹಿಂದೆ ಎಲ್ಲ ಹಿಂಗೆ ಹೇಳ್ತಿದ್ರು, ಬಟ್ ಚಾನ್ಸ್ ಕೊಡ್ತಿದ್ರು. ಬಟ್ ಈ ಸರಿ ಕೊಡ್ತಾನ ಗೊತ್ತಿಲ್ಲ. ರಿಸ್ಕ್ ತಗೋಬೇಡಿ. ಓಕೆ, ದೇರ್ ಇಸ್ ನೋ ಲಿಮಿಟ್ ಆಫ್ ಆಪ್ಷನ್ ಎಂಟ್ರಿ. ನೋಡಿ, ಲಿಮಿಟೇ ಇಲ್ಲ. 500 ಕಾಲೇಜ್ ಇದ್ರೆ 500 ಕಾಲೇಜ್ ಹಾಕ್ಬೋದು, 200 ಕಾಲೇಜ್ ಇದ್ರೆ 200 ಕಾಲೇಜ್ ಹಾಕ್ಬೋದು. ಓಕೆ, ಸೊ okay, this is very important. Note on mock allotment. After the option entry are completed, based on the options entered by the candidates in the order of merit and by the roster system, mock allotment will be carried out as per the procedures explained in the brochure ಅಂತ ಹೇಳ್ತಾನೆ. ಸೊ ಏನ್ ಪ್ರೊಸೀಜರು ಅನ್ನೋದನ್ನ ಇನ್ನೊಂದ್ಸರಿ ನಾನು ಹೇಳ್ತೀನಿ. ಓಕೆ, ಸೊ ಎವ್ರಿ ಇಯರ್ ಇದು ಕ್ವಶನ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇದೇ ಇರುತ್ತೆ. ಸರ್, ಯಾವ ಸಿಸ್ಟಮ್ ಮೇಲೆ ಮಾಡ್ತಾರೆ ಅಂತ. ಕೆಲವು ಟೈಮು ಮಾರ್ಕ್ಸ್ನು ತಗೋತಾರೆ. ರೋಸ್ಟರ್ ಸಿಸ್ಟಮು ಅಂತ ಹೇಳಿದ್ರೆ ಈ ಸರಿ ದಟ್ ಈಸ್ ಐ ಹೋಪ್ ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ಟೆಲ್ಲಿಂಗ್. ಓಕೆ, ಫಸ್ಟ್ ಟೈಮ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಪೂರ್ತಿ ಇನ್ ಡೀಟೇಲ್ ಆಗಿ ನಾನು ನಮ್ಮ ವಿದ್ಯಾರ್ಥಿದೊಬ್ರದ್ದು ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದಾಗ ಅಲ್ಲೇ ನಾನು ನಿಮಗೆ ಪೂರ್ತಿ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ ಸ್ಟೂಡೆಂಟ್ಸ್. ಇವಿಷ್ಟು ಮಾಹಿತಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.